ಹಾಯ್ ಫ್ರೆಂಡ್ಸ್, ಕನ್ನಡ ಟೆಕ್ ಟಿಪ್ಸ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಪರಿಚಯ ಮಾಡಿಕೊಡೋದು ನಿಮ್ಮ ಆಂಡ್ರಾಯ್ಡ್ ಫೋನಿಗೆ ಒಂದು ಸೂಪರ್ ಫೋಟೋ ಎಡಿಟಿಂಗ್ ಅಪ್ಲಿಕೇಶನ್. ನೋಡಿ, ಈ ಅಪ್ಲಿಕೇಶನ್ದು ಸ್ವಲ್ಪ ಸ್ಯಾಂಪಲ್ ನಾನು ನಿಮಗೆ ಈಗ ತೋರಿಸ್ತೀನಿ. ನೋಡಿ, ಇದು ಫ್ರೆಂಡ್ಸ್, ಅದಕ್ಕಾಗಿ ಒಂದು ಅಪ್ಲಿಕೇಶನ್ ನೀವು ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡಬೇಕು. ಫಸ್ಟ್ ಪ್ಲೇಸ್ಟೋರ್ ಓಪನ್ ಮಾಡಿ, ಆಮೇಲೆ ಸರ್ಚ್ ಬಾರ್ ಅಲ್ಲಿ ಟೈಪ್ ಮಾಡಿ ಫೋಟೋ ಲ್ಯಾಬ್. ಎಂಟರ್ ಮಾಡಿ. ನೋಡಿ, ಫೋಟೋ ಲ್ಯಾಬ್ ಪಿಕ್ಚರ್ ಎಡಿಟರ್ ಈ ಅಪ್ಲಿಕೇಶನ್ ಇದು ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದೆ. ನೀವು ಇನ್ಸ್ಟಾಲ್ ಮಾಡಿ. ಇದು 4.5 ರೇಟಿಂಗ್ ಇದೆ. ಇದು 50 ಮಿಲಿಯನ್ಸ್ ಮೇಲೆ ಡೌನ್ಲೋಡ್ ಆಗಿದೆ. ಇದು ಒಳ್ಳೆ ಅಪ್ಲಿಕೇಶನ್. ಈಗ ಫೇಸ್ಬುಕ್ ಅಲ್ಲಿ ಇದೆ ಟ್ರೆಂಡ್. ನೋಡಿ, ಆಮೇಲೆ ಓಪನ್ ಮಾಡಿ. ನೋಡಿ, ಓಪನ್ ಮಾಡುವಾಗ ಈ ತರ ಒಂದು ಪೇಜ್ಗೆ ಹೋಗುತ್ತೆ ಡೈರೆಕ್ಟ್. ಇದರಲ್ಲಿ ಬೇರೆ ಬೇರೆ ಕ್ಯಾಟಗರಿ ಎಲ್ಲ ಇದೆ. ನೋಡಿ, ನಾನಿದು ಯೂಸ್ ಮಾಡೋದು ಪ್ರೋ ವರ್ಷನ್. ನಿಮಗೆ ಪ್ಲೇಸ್ಟೋರಿಂದ ನಿಮಗೆ ಪ್ರೋ ವರ್ಷನ್ ದುಡ್ಡು ಕೊಟ್ಟು ತಗೊಳ್ಬೋದು. ನೋಡಿ, ನಾನು ಇಲ್ಲಿಂದ ಒಂದು ಈ ಫೋಟೋ ಸೆಲೆಕ್ಟ್ ಮಾಡ್ತೇನೆ. ನೋಡಿ, ಸೆಲೆಕ್ಟ್ ಮಾಡುವಾಗ ಪರ್ಮಿಷನ್ ಕೇಳ್ತಾರೆ. ಇಲ್ಲಿ ಅಲೋ ಕೊಟ್ಟುಬಿಡಿ. ನೋಡಿ, ಅಲೋ ಕೊಡುವಾಗ ಈ ಥರ ಒಂದು ಪೇಜಿಗೆ ಹೋಗುತ್ತೆ. ನೀವು ಇಲ್ಲಿಂದ ಕೆಳಗಡೆಯಿಂದ ನಿಮ್ಮ ಗ್ಯಾಲರಿಯಿಂದ ಒಂದು ಯಾವುದು ಫೋಟೋ ಬೇಕು ನಿಮಗೆ ಆ ಫೋಟೋ ಸೆಲೆಕ್ಟ್ ಮಾಡಿ. ನೋಡಿ, ನಾನು ಇಲ್ಲಿಂದ ಒಂದು ಫೋಟೋ ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಈ ಫೋಟೋ ನಾನು ಸೆಲೆಕ್ಟ್ ಮಾಡಿದೆ. ನಿಮಗೆ ಇದು ಬೇಕಾದರೆ ಸೈಜ್ ಅಡ್ಜಸ್ಟ್ ಮಾಡಬಹುದು. ನೋಡಿ, ಇಲ್ಲಿ ಬೇಕಾದ್ರೆ ನಿಮಗೆ ಇಲ್ಲಿ ಕ್ಲಿಕ್ ಮಾಡಿ ರೊಟೇಷನ್ ಬೇಕಾದ್ರೆ ಚೇಂಜ್ ಮಾಡಬಹುದು. ನೋಡಿ, ಆಮೇಲೆ ಇಲ್ಲಿ ಮೇಲೆ ಟಿಕ್ ಮಾರ್ಕ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಕ್ಲಿಕ್ ಮಾಡುವಾಗ ಪ್ರೊಸೆಸಿಂಗ್ ಆಗ್ತಾ ಉಂಟು. ಸ್ವಲ್ಪ ಟೈಮ್ ಆಗುತ್ತದೆ. ನೋಡಿ, ಈ ತರ ಎಫೆಕ್ಟ್ ಈ ಫೋಟೋಗಾಗಿದೆ. ಇಲ್ಲಿ ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಬೇಕಾದ್ರೆ ಅನಿಮೇಷನ್ ಗಿಫ್ಟ್ ಮಾಡಬಹುದು. ಈ ಫೋಟೋ ಆರ್ಟ್ ಎಫೆಕ್ಟ್ ಮಾಡಬಹುದು. ಆರ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡಿ ಇಲ್ಲಿಂದ ನಿಮಗೆ ಡೈರೆಕ್ಟ್ ಎಫೆಕ್ಟ್ ಕೊಡಬಹುದು. ನೋಡಿ, ಇಲ್ಲಿ ಇದೆಲ್ಲ ಬೇರೆ ಬೇರೆ ಎಫೆಕ್ಟ್. ಇದು ಇಲ್ಲಿಂದ ನಿಮಗೆ ಬೇಕಾದ್ರೆ ಡೈರೆಕ್ಟ್ ಕೊಡಬಹುದು. ನೋಡಿ, ಆಮೇಲೆ ಇಲ್ಲಿ ಮೇಲೆ ಶೇರ್ ಬಟನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಫೇಸ್ಬುಕ್, ವಾಟ್ಸಪ್ ಎಲ್ಲಿ ಬೇಕಾದ್ರೆ ನಿಮಗೆ ಶೇರ್ ಮಾಡಬಹುದು. ಇಲ್ಲಿ ಕ್ಲಿಕ್ ಮಾಡಿ ನೀವು ನಿಮ್ಮ ಫೋನಲ್ಲಿ ಇದು ಸ್ಟೋರ್ ಮಾಡಬಹುದು. ನೋಡಿ, ಇದು ನನ್ನ ಫೋನಲ್ಲಿ ಇದು ಸ್ಟೋರ್ ಆಗಿದೆ. ಈ ತರ ನಿಮಗೆ ಯಾವುದು ಎಫೆಕ್ಟ್ ಬೇಕಾದ್ರೆ ನಿಮಗೆ ಸೆಲೆಕ್ಟ್ ಮಾಡಬಹುದು. ಎಲ್ಲಿ ಬೇಕಾದ್ರೆ ನಿಮಗೆ ಶೇರ್ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ನೀವು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೀವು ಟ್ರೈ ಮಾಡಿ ನೋಡಿ. ಇದು ಒಳ್ಳೆ ಒಂದು ಅಪ್ಲಿಕೇಶನ್. ನೋಡಿ, ನಾನು ಇನ್ನೊಂದು ನಿಮಗೆ ಮಾಡಿ ತೋರಿಸ್ತೀನಿ. ನೋಡಿ, ನಾನು ಇಲ್ಲಿಂದ ಇದು ಸೆಲೆಕ್ಟ್ ಮಾಡಿದೆ.
ಅದರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಕ್ಲಿಕ್ ಮಾಡುವಾಗ ಈ ಥರ ಒಂದು ಅನಿಮೇಷನ್ ಬರ್ತದೆ. ನಿಮಗೆ ಇಲ್ಲಿ ಯಾವುದು ಫೋಟೋ ಆ್ಯಡ್ ಮಾಡಬೇಕು ಆ ಫೋಟೋ ನಿಮ್ಮ ಗ್ಯಾಲರಿಯಿಂದ ನೀವು ಸೆಲೆಕ್ಟ್ ಮಾಡಿ. ನಾನು ಈ ಫೋಟೋ ಸೆಲೆಕ್ಟ್ ಮಾಡ್ತೀನಿ ನೋಡಿ. ಆಮೇಲೆ ಮೇಲೆ ಇಲ್ಲಿ ರೈಟ್ ಕ್ಲಿಕ್ ಕೊಡಿ. ನೋಡಿ, ಈಗ ಆ ಫೋಟೋವು ಈ ಥರ ಅಫೆಕ್ಟ್ ಆಗಿದೆ. ಇದು ನಿಮಗೆ ಫೇಸ್ಬುಕ್, ವಾಟ್ಸಪ್ ಎಲ್ಲಿ ಬೇಕಾದರೆ ನಿಮಗೆ ಶೇರ್ ಮಾಡಬಹುದು. ಈ ಥರ ಹೊಸ ಹೊಸ ಟಿಪ್ಸ್ಗೆ ಕನ್ನಡ ಟೆಕ್ ಟಿಪ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಫ್ರೆಂಡ್ಸ್ಗೆಲ್ಲ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.